ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ರಸಗುಲ್ಲನ ಮಾಡೋಣ. ತುಂಬಾ ಜ್ಯೂಸಿಯಾಗಿರುವಂಥ, ಟೇಸ್ಟಿಯಾಗಿರುವಂಥ ರಸಗುಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲಿ 1 ಲೀಟ್ರ್ ಆಗುವಷ್ಟು ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡಿ ರಸಗುಲ್ಲನ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸ್ಪಾಂಜಿಯಾಗಿದೆ. ಬನ್ನಿ ನೋಡೋಣ ಅದನ್ನು ಹೇಗೆ ಮಾಡೋದು ಅಂತ. ನಾನಿಲ್ಲಿ ಆರೆಂಜ್ ಕಲರ್ದು ಅರ್ಧ ಲೀಟರ್ದು 2 ಪ್ಯಾಕೆಟ್ ಹಾಲನ್ನು ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವುದು ಸಿಗುತ್ತೆ ಅದೇ ಹಾಲಿನಿಂದ ಮಾಡ್ಕೊಳ್ಳಿ, ಇದೇ ಬೇಕಂತ ಏನಿಲ್ಲ. ನಾನಿಲ್ಲಿ ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆಗೆ 1 ಲೀಟ್ರ್ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಉರಿ ಜಾಸ್ತಿನಲ್ಲಿಟ್ಟು ಚೆನ್ನಾಗಿ ಇದನ್ನು ಕಾಯಿಸ್ಕೋಬೇಕು. ಹಾಲು ಕುದಿ ಬರಬೇಕು. ಚೆನ್ನಾಗಿ ಕುದೀತಾ ಇರುವಂಥ ಹಾಲಿಗೆ ಈ ಥರ ದಪ್ಪ ಗಾತ್ರದ 1 ನಿಂಬೆ ಹಣ್ಣನ್ನು ಜ್ಯೂಸನ್ನ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಅದರಲ್ಲಿರುವಂಥ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ನೋಡಿ ಇವಾಗ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ, ಕೆನೆ ಬರ್ತಾ ಇದೆ. ಈ ಥರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಕೆನೆ ಎಲ್ಲ ಬರೋದೇನು ಬೇಡ, ಚೆನ್ನಾಗಿ ಹಾಲು ಕುದೀತಾ ಇರಬೇಕು. ಈ ಥರ ಒಂದು ಕುದಿ ಬಂದಾದಮೇಲೆ ನಾನಿಲ್ಲಿ 1 ದಪ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಹಾಕಿದ್ದಾದಮೇಲೆ ಸ್ಟವನ್ನು ಆಫ್ ಮಾಡಿಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಹಾಲೆಲ್ಲ ಒಡ್ಕೊಂಡು ನಮಗೆ ಈ ಥರ ಪನ್ನೀರು ರೆಡಿ ಆಗ್ತಾಯಿದೆ. ನೋಡಿ ನೀರು ಒಂದು ಕಡೆ, ಹಾಲು ಒಂದು ಕಡೆ, ಈ ಥರ ನೀಟಾಗಿ ಸಪ್ರೇಟ್ ಆಗುತ್ತೆ. ಚೆನ್ನಾಗಿ ಒಂದು ಸರಿ ಸೌಟ್ನಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ರೆಡಿ ಆಗಿಬಿಡುತ್ತೆ. ಏನಾದರೂ ಹಾಲು ಒಡ್ಕೊಳ್ಳಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳಿ. 1 ನಿಂಬೆಹಣ್ಣು 1 ಲೀಟ್ರ್ ಹಾಲಿಗೆ ಸಾಕಾಗುತ್ತೆ. ನಾನಿಲ್ಲಿ ತೆಳುಗಿರುವಂತಹ ವೈಟ್ ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಕೆಳಗಡೆ ಒಂದು ಪಾತ್ರೆಯನ್ನು ಇಟ್ಟು ಇದನ್ನು ಸೋದಿಸ್ಕೊತಾ ಇದ್ದೀನಿ. ನೋಡಿ ನಮಗೆ 1 ಲೀಟ್ರ್ ಹಾಲಿಗೆ ಇಷ್ಟು ರೆಡಿಯಾಗಿದೆ. ಕೆಳಗಡೆ ಅದರ ನೀರಿನ ಅಂಶ ಏನಿತ್ತು ಹಾಲಿನಲ್ಲಿ ಅದೆಲ್ಲ ಸಪ್ರೇಟ್ ಆಗಿದೆ. ಈ ಥರ ಚೆನ್ನಾಗಿ ಒಂದು ಸಾರಿ ಆ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ, ಹಾಲು ಮತ್ತು ಈ ಪನ್ನೀರನ್ನು ಸಪ್ರೇಟ್ ಮಾಡಿದ್ದಾದಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೇಲ್ಗಡೆಯಿಂದ ಒಂದು 2 ಲೋಟ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕಂದ್ರೆ ನಾವು ಸ್ವೀಟ್ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಹುಳಿ ಅಂಶ ಇರುತ್ತಲ್ವ, ನಿಂಬೆಹಣ್ಣು ಹಾಕಿರೋದ್ರಿಂದ ಅದನ್ನು ಚೆನ್ನಾಗಿ ಒಂದು ಸರಿ ವಾಶ್ ಮಾಡಿಕೊಂಡು ಚೆನ್ನಾಗಿ ಹಿಂಡ್ಕೊಬಿಡ್ಬೇಕು. ಅದನ್ನು ನೋಡಿ ಈ ಥರ ಹಿಂಡ್ಕೊಂಡಿದ್ದಾದಮೇಲೆ ಈ ಥರ ಒಂದು ತಟ್ಟೆ ಅಥವಾ ಬೌಲ್ನಲ್ಲಿ ಅದನ್ನ ಇಟ್ಟು ಏನಾದರೂ ವೆಯ್ಟ್ ಇರುವಂತಹ ವಸ್ತುವನ್ನು ಅದರ ಮೇಲೆ ಒಂದು 5 ನಿಮಿಷ ಇಡಬೇಕು. ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗೆದುಬಿಡುತ್ತೆ. ಅದಾಗಿದ್ದಾದಮೇಲೆ ನಾನಿಂದ ಬಟ್ಟೆಯಿಂದ ತೆಕ್ಕೊಂಡು ಒಂದು ಊಟದ ತಟ್ಟೆಗೆ ಇದನ್ನು ಹಾಕ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಪ್ರೆಷರ್ ಕೊಟ್ಟು ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನಾವು ಚಪಾತಿ ಹಿಟ್ಟೆಲ್ಲ ನಾದ್ತೀವಲ್ಲ ಆ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಅಂಗೈನಿಂದ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಉಂಡೆಗಳು ಬರುತ್ತೆ. ಉಂಡೆಗಳು ಒಡ್ಕೊಳ್ಳೋದಿಲ್ಲ ಮತ್ತು ಸ್ಪಾಂಜಿಯಾಗಿ ಕೂಡ ಇರುತ್ತೆ ರಸಗುಲ್ಲ. ನಮಗೆ ಇಷ್ಟು ದಪ್ಪ ಹಿಟ್ಟು ರೆಡಿಯಾಗಿದೆ ರಸಗುಲ್ಲ ಮಾಡಲಿಕ್ಕೆ. ಈ ಥರ ಒಂದು ಸಣ್ಣ ಗೋಲಿ ಗಾತ್ರದ ಉಂಡೆಯನ್ನು ನಾವು ರೆಡಿ ಮಾಡ್ಕೋಬೇಕು. ಎಲ್ಲವನ್ನು ಈ ಥರ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ 2 ಕೈನಿಂದ ಪ್ರೆಸ್ ಮಾಡಿ ಉಂಡೆ ಮಾಡ್ಕೋಬೇಕು. ನನಗೆ ಇಲ್ಲಿ 1 ಲೀಟ್ರ್ ಹಾಲಿಗೆ 20 ರಸಗುಲ್ಲ ಆಗಿದೆ. ನಾವು ಅದಕ್ಕೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಪಾಕಕ್ಕೆ ನಾನಿಲ್ಲಿ ಒಂದು 200 ಗ್ರಾಮ್ ಆಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಲೀಟ್ರ್ ಆಗುವಷ್ಟು ನೀರು. ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಪಾಕ ಎಲ್ಲ ಬರೋದು ಬೇಡ, ಚೆನ್ನಾಗಿ ಕುದಿಬೇಕು. ಅದು ಕುದಿಯೋ ಟೈಮ್ನಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಸಕ್ಕರೆ ಪಾಕ ಕುದೀತಾ ಇದೆ. ಈ ಸಮಯದಲ್ಲಿ ನಾವು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀವಲ್ಲ ರಸಗುಲ್ಲನ, ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ದೊಡ್ಡ ಉರಿನಲ್ಲಿ ಕುದಿಸ್ಕೋಬೇಕು. ನಾವು ಮಾಡಿರುವಂಥ ಉಂಡೆಗಳು ನಾವು ಎಷ್ಟು ಸೈಜ್ಗೆ ಮಾಡಿರ್ತೀವೋ ಅದಕ್ಕಿಂತ ಡಬಲ್ ಸೈಜ್ನಲ್ಲಿ
ಆಗಿದೆ ನೋಡಿ. ಈ ಥರ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ರಸಗುಲ್ಲ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಸಮಯ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಫ್ರಿಜ್ಜಿನಲ್ಲಿ ಇಟ್ಟು ಕೋಲ್ಡ್ ಆದಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ರಸಗುಲ್ಲ. ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಎಷ್ಟು ಜ್ಯೂಸಿಯಾಗಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.